ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣುಭಕ್ತ್ಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ. ನಿನ್ನೆ ದಿನ ಏಕ ವಾಕ್ಯರೂಪ ಗ್ರಂಥವಾದ ಈ ಪ್ರಾತಃಸಂಕಲ್ಪ ಗದ್ಯವನ್ನು ಭಾಗಗಳಾಗಿ ವಿಭಾಗಿಸಿಕೊಂಡು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆ ದಿನ ಪಾಪಾವಿದ್ಧ ಮೊದಲುಕೊಂಡು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಎಂಬುವ ಭಾಗದ ಪದಚ್ಛೇದ ಪ್ರತಿಪದಾರ್ಥ ತಾತ್ಪರ್ಯವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ವಿಶೇಷ ವಿವರಣೆ. ಪಾಪಾವಿದ್ಧ ಅಂದರೆ ಮುಖ್ಯ ಪ್ರಾಣರು ಪಾಪಕರ್ಮ ಪಾಪ ಲೇಪರಹಿತರು, ಪಾಪದ ಸಂಬಂಧ ಇಲ್ಲದೇ ಇರುವವರು ಎಂದು. ಮುಖ್ಯ ಪ್ರಾಣರು ಪಾಪಲೇಪರಹಿತರು ಅಂತ ಸುಮ್ಮನೆ ಒಂದು ಮಾತಿನಿಂದ ಹೇಳಿಕೊಂಡರೆ ಮುಖ್ಯ ಪ್ರಾಣರ ವೈಶಿಷ್ಟ್ಯ ನಮಗೆ ಅರ್ಥವಾಗುವುದಿಲ್ಲ. ಹೇಗೆ ಮುಖ್ಯ ಪ್ರಾಣರು ಪಾಪಲೇಪರಹಿತರು ಎಂಬ ವಿಷಯವನ್ನು ತಿಳ್ಕೋಬೇಕು ಅಂತಂದರೆ, ಪಾಪ ಅಂದರೆ ಏನು, ಪಾಪ ಕರ್ಮಗಳು ಅಂದರೆ ಏನು, ಕರ್ಮಗಳು ಎಷ್ಟು ವಿಧ, ಪುಣ್ಯ ಎಷ್ಟು ವಿಧ, ಈ ಮೊದಲಾದ ವಿಷಯವನ್ನು ತಿಳ್ಕೊಂಡಾಗ ನಮಗೆ ವಾಯುದೇವರು ಹೇಗೆ ಪಾಪಲೇಪರಹಿತರು ಎಂಬುವ ವಿಷಯ ಗೊತ್ತಾಗುತ್ತೆ. ಪಾಪ ಅಂದರೆ ಏನು ಅಂದರೆ ಶ್ರುತಿ ಸ್ಮೃತಿಗಳು. ಶ್ರುತಿ ಅಂದರೆ ವೇದ, ಸ್ಮೃತಿ ಅಂದರೆ ಪುರಾಣ. ಈ ಶ್ರುತಿ ಸ್ಮೃತಿಗಳು ನಮಗೆ ವಿಧಿ ನಿಷೇಧಗಳನ್ನು ಹೇಳಿದೆ. ಶ್ರುತಿ ವೇದ ನಮಗೇನು ಹೇಳ್ತಾ ಇದೆ, ವಿಧಿಯನ್ನು ಹೇಳ್ತಾ ಇದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ತಂದೆ ತಾಯಿಗಳನ್ನು, ಗುರುಗಳನ್ನು, ಅತಿಥಿಯನ್ನು ದೇವರಂತೆ ಪೂಜಿಸಬೇಕು ಅಂತ ಹೇಳುತ್ತೆ. ನಿಷೇಧ, ಇದೇ ಶ್ರುತಿ ನಪಲಾಂಡುಂ ಭಕ್ಷೀತ ಅಕ್ಷೈರ್ಮಾ ದಿವ್ಯ ಎಂಬ ಮೊದಲಾದ ನಿಷೇಧಗಳನ್ನು ಹೇಳುತ್ತೆ. ಜೂಜು ಆಡಬೇಡ,
ನಿಷೇಧ ಪದಾರ್ಥವಾದ ಕೆಂಪುಗಡ್ಡಿ ಮೊದಲಾದ ಪದಾರ್ಥಗಳನ್ನು ತಿನ್ನಬೇಡ ಅಂತ ಹೇಳುತ್ತೆ. ಈ ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಶ್ರೀಹರಿಯ ಆಜ್ಞೆಗಳು, ಆಜ್ಞಾರೂಪವಾದದ್ದು ಇವೆಲ್ಲವು. ನಮ್ಮ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಮ್ಯಾಂಡ್ಮೆಂಟ್ಸ್, ಶ್ರೀಹರಿಯ ಕಮ್ಯಾಂಡ್ಮೆಂಟ್ಸ್. ಇವುಗಳನ್ನು ಉಲ್ಲಂಘಿಸುವುದು ಅಂದರೆ ವಿಧಿಗಳನ್ನು ಆಚರಿಸದೇ ಇರುವುದು, ನಿಷೇಧಗಳನ್ನು ಆಚರಿಸುವುದು, ಅವುಗಳಿಗೆ ವಿರುದ್ಧವಾಗಿ ನಡೆಯುವುದು, ಇವು ಪಾಪಕರ್ಮ ಅಂತ ಕರೆಯಲ್ಪಡುತ್ತೆ. ಕಾಲಾಂತರದಲ್ಲಿ ಅಂದರೆ ಜನ್ಮಾಂತರದಲ್ಲಿ ದುಃಖಕ್ಕೆ ಕಾರಣವಾಗತ್ತೆ ಈ ಪಾಪಕರ್ಮಗಳು. ಇನ್ನು ಕರ್ಮಗಳು ಎಷ್ಟು ವಿಧ? 3 ವಿಧ: ಸಂಚಿತ, ಆಗಾಮಿ, ಪ್ರಾರಬ್ಧ ಎಂದು 3 ವಿಧ ಕರ್ಮಗಳು. ಅಪರೋಕ್ಷ ಜ್ಞಾನವಾದಾಗ ಸಂಚಿತ ಆಗಾಮಿ ಕರ್ಮಗಳೆಲ್ಲವೂ ನಾಶವಾಗಿಬಿಡುತ್ತೆ. ಒಂದು ಪ್ರಾರಬ್ಧ ಕರ್ಮ ಮಾತ್ರ ನಾಶವಾಗುವುದಿಲ್ಲ. ಮೊದಲಿಗೆ ಅಪರೋಕ್ಷ ಜ್ಞಾನ ಅಂದರೆ ಏನು ಅಂತ ತಿಳ್ಕೋಬೇಕು. ರಾಮಕೃಷ್ಣ ಭಗವದ್ರೂಪಗಳ ದರ್ಶನವಾದರೆ ಅಪರೋಕ್ಷವೇ ಅಂದರೆ ಅಪರೋಕ್ಷವೇ, ಆದರೆ ಅದು ಬಾಹ್ಯಾಪರೋಕ್ಷ. ಅಪರೋಕ್ಷ ಜ್ಞಾನ ಅಂದರೆ ಬಿಂಬಾಪರೋಕ್ಷ ಜ್ಞಾನವೇ. ಬಿಂಬಾಪರೋಕ್ಷ ಜ್ಞಾನ ಅಂದರೆ ಏನು? ಭಗವಂತನು ಅನಂತ ಜೀವರಲ್ಲಿ ಒಬ್ಬೊಬ್ಬ ಜೀವನಲ್ಲೂ ಅವನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದಕ್ಕಾಗಿ ಒಂದು ಬಿಂಬರೂಪವನ್ನು ತಾಳಿ ಅವನ ಹೃದಯ ಕಮಲದಲ್ಲಿರ್ತಾನೆ. ಆ ಜೀವ ಆ ಬಿಂಬರೂಪಿ ಭಗವಂತನನ್ನು ಉಪಾಸನೆ ಮಾಡಿ ಅವನ ದರ್ಶನವನ್ನು, ಬಿಂಬರೂಪ ದರ್ಶನವನ್ನು, ತನಗಾಗಿ ಇರುವ ಬಿಂಬರೂಪಿ ಭಗವಂತನನ್ನು ದರ್ಶನ ಮಾಡುವುದೇ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನವಾದಾಗ ಈಗಲೇ ನಾನು ಹೇಳಿದಂತೆ ಸಂಚಿತ ಆಗಾಮಿ ಕರ್ಮಗಳು ನಾಶವಾಗತ್ತೆ, ಪ್ರಾರಬ್ಧ ಕರ್ಮ ನಾಶವಾಗುವುದಿಲ್ಲ. ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳಂದರೆ ಏನು? ಸಂಚಿತ ಹೆಸರೇ ಸಂಚಿ. ನಾವು ಒಂದು ಪ್ರಯಾಣಕ್ಕೆ ಹೋದಾಗ ಒಂದು ಸಂಚಿಯನ್ನು ಇಟ್ಕೊಳ್ತೇವೆ. ನಾವು ಹೋಗಿ ಎಲ್ಲ ತಗೊಂಡ ಪದಾರ್ಥಗಳನ್ನೆಲ್ಲ ಸಂಚಿಯಲ್ಲಿ ಹಾಕ್ಕೊಂಡು ಮನೆಗೆ ತಂದು ಹಾಕ್ತೇವೆ. ಕೊನೆಗೆ ನಾವು ಪ್ಯಾಂಟ್ಗಿರುವಂತಹ ಪಾಕೆಟ್ಟು, ಶರ್ಟ್ಗಿರುವಂತಹ ಪಾಕೆಟ್ಟು ಕೂಡ ಸಂಚಿಯೇ ಆಗುತ್ತೆ. ಯಾಕೆ? ಅದರಲ್ಲಿ ಪದಾರ್ಥಗಳನ್ನು ನಾವು ಇಟ್ಕೊಳ್ತೇವೆ. ಈ ಸಂಚಿಯಲ್ಲಿ ಹಾಕ್ಕೊಂಡು ಬರೋದರಿಂದ ಸಂಚಿತ ಅಂದರೆ ಸಂಗ್ರಹ ಮಾಡ್ತೇವೆ. ಪ್ರಯಾಣಕ್ಕೆ ಹೋದಾಗ ಇದು ನಾವು ಮಾಡುವ ಕೆಲಸ. ಪದಾರ್ಥಗಳು ಬೇಕಾಗಿದ್ದರೂ ಬೇಡದೇ ಇದ್ದರೂ ಎಲ್ಲ ಪದಾರ್ಥಗಳನ್ನು ತಂದು ಮನೆ ತುಂಬ ತುಂಬಿಸ್ಕೊಳ್ತೇವೆ. ಹಾಗೆ ಇದು ಜೀವನ ಪ್ರಯಾಣ. ಜೀವನ ಪ್ರಯಾಣ ಅಂದರೆ ಒಬ್ಬನ ಜನನ ಮರಣಗಳ ಮಧ್ಯೆ ಇರುವ ಕಾಲಾವಧಿಯೇ ಪ್ರಯಾಣ, ಜೀವನ ಪ್ರಯಾಣ. ಜೀವನಿಗೆ ಈ ದೇಹ ಬರುವುದೇ ಜನನ, ಈ ದೇಹ ಹೋಗುವುದೇ ಮರಣ. ಈ ಜನನ ಮರಣಗಳ ಮಧ್ಯೆ ಇರುವ ಕಾಲವೇ ಜೀವನ ಪ್ರಯಾಣ. ಇನ್ನು ಪ್ರಯಾಣ ಅಂತಂದ ಮೇಲೆ ಸಂಚಿ ಇರಲೇಬೇಕು. ಆ ಸಂಚಿಯಲ್ಲಿ ನಾವು ಏನು ತುಂಬಿಸ್ಕೊಳ್ತೇವೆ? ಕರ್ಮಗಳನ್ನು ತುಂಬಿಸಿಕೊಳ್ತೇವೆ. ಯಾಕೆ? ಜೀವನು ಒಂದು ಕ್ಷಣವೂ ಕರ್ಮವನ್ನು ಮಾಡದೇ ಇರಲಾರ. ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತು ಅಂಥೇಳಿ. ಕಾಯ ಮನಸ ವಾಚ ತ್ರಿಕರಣಗಳಲ್ಲಿ ಒಂದು ಇಂದ್ರಿಯದಿಂದಾದಲೂ ಯಾವಾಗಲೂ ಇವನು ಕರ್ಮಗಳನ್ನು ಮಾಡ್ತಾನೆ ಇರುತ್ತೆ. ಒಬ್ಬ ಮನುಷ್ಯನು ಒಂದು ದಿನದಲ್ಲಿ ಅನೇಕ ಜನ್ಮಗಳು ಪಡೆಯುವುದಕ್ಕೆ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತಾನಂತೆ. ಇದೇ ಕರ್ಮಗಳು ರಾಶಿ ರಾಶಿಯಾಗಿ ನಮ್ಮ ಹಿಂದೆ ಬೀಳ್ತಾ ಇರುತ್ತೆ. ನಾವು ಈ ಜನ್ಮಗಳಲ್ಲಿ ಆ ಕರ್ಮಗಳನ್ನು ತುಂಬಿಸಿಕೊಳ್ತೇವೆ. ಇವುಗಳೇ ಸಂಚಿತ ಕರ್ಮಗಳು.
ಈ ಕರ್ಮಫಲಗಳನ್ನು ಭಗವಂತನ ಸಂಕಲ್ಪಾನುಸಾರ ನಾವು ಕಾಲಕಾಲಕ್ಕೆ ಅನುಭವಿಸಬೇಕಾಗತ್ತೆ. ಇನ್ನು ಆಗಾಮಿ, ನಾವು ಮುಂದೆ ಜನ್ಮಗಳಲ್ಲಿ ಮಾಡುವ ಕರ್ಮಗಳು ಏನಿರುತ್ತೆ ಅವು ಆಗಾಮಿ ಕರ್ಮಗಳು. ಇನ್ನು ಪ್ರಾರಬ್ಧ ಕರ್ಮ, ಹೆಸರೇ ತಿಳಿಸುತ್ತೆ, ಪ್ರಕೃಷ್ಟವಾಗಿ ಆರಂಭಿಸಲ್ಪಟ್ಟಂತಹ ಕರ್ಮ. ಒಂದು ಕರ್ಮದ ಫಲವನ್ನು ನಾವು ಅನುಭವಿಸುತ್ತಾ ಇರ್ತೇವೆ. ಅನುಭವಿಸುತ್ತಾ ಇನ್ನೂ ಆ ಕರ್ಮ ಫಲ ಅನುಭವಿಸುವುದು ಆಗಿರುವುದಿಲ್ಲ. ಮಧ್ಯದಲ್ಲೇ ನಾವು ಮರಣ ಹೊಂದಿದರೆ ಅಥವಾ ಅಪರೋಕ್ಷ ಜ್ಞಾನವಾದರೆ ಇನ್ನು ಅನುಭವಿಸಬೇಕಾಗಿ ಉಳಿದಿರುವ ಆ ಕರ್ಮದ ಫಲವನ್ನು ಅವನು ಅನುಭವಿಸಲೇಬೇಕು. ಯಾವ ಜನ್ಮ ಎತ್ತಾದರೂ, ಎಷ್ಟೇ ಜನ್ಮಗಳು ಎತ್ತಾದರೂ ಕರ್ಮವನ್ನು ಅನುಭವಿಸಲೇಬೇಕು. ಇದು ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ನಮ್ಮನ್ನು ಎಂದೆಂದಿಗೂ ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ಯಾರಾದರೂ ನಮ್ಮ ಹಿಂದೆ ಬೆನ್ನು ಹತ್ತಿದ್ರೆ ಒಳ್ಳೆ ಪ್ರಾರಬ್ಧ ಇದ್ದಾಗ ಗಂಟು ಬಿದ್ದಿದ್ದಾನೆ ಅಂತ ಹೇಳ್ತೇವೆ. ಈ ಪ್ರಾರಬ್ಧ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ, ಅನುಭವಿಸಲೇಬೇಕು. ಅಪರೋಕ್ಷ ಜ್ಞಾನವಾದರೂ ಕೂಡ ಈ ಪ್ರಾರಬ್ಧ ಕರ್ಮವನ್ನು ನಾವು ಅನುಭವಿಸಲೇಬೇಕು. ಅಪರೋಕ್ಷ ಜ್ಞಾನವಾದಾಗ ಸಂಚಿತ ಆಗಾಮಿ ಕರ್ಮಗಳು ನಾಶವಾಗತ್ತೆ, ಪ್ರಾರಬ್ಧ ಕರ್ಮ ನಾಶವಾಗುವುದಿಲ್ಲ. ಸರಿ, ಅಪರೋಕ್ಷ ಜ್ಞಾನದಿಂದ ಪಾಪಕರ್ಮಗಳೆಲ್ಲ ನಾಶವಾದರೆ ಪುಣ್ಯಕರ್ಮವೂ ನಾಶವಾಗತ್ತೇನು? ಪುಣ್ಯಕರ್ಮದ ವಿಷಯವೇನು ಅಂತ ತಿಳಿದಾಗ, ಈ ತ್ರಿವಿಧ ಕರ್ಮಗಳು, ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಗಳು ಎರಡು ವಿಧ. ಪುಣ್ಯ ಪಾಪ ಎಂಬ ಎರಡು ರೀತಿಯಾಗಿ ಪುಣ್ಯಕರ್ಮಗಳು ಪಾಪಕರ್ಮಗಳು ಎಂಬುವಂಥ ಎರಡು ವಿಧವಾಗಿದೆ. ಜನ್ಮಾಂತರದಲ್ಲಿ ಕಾಲಾಂತರದಲ್ಲಿ ಸುಖಕ್ಕೆ ಕಾರಣವಾಗುವ ಕರ್ಮವು ಪುಣ್ಯ ಧರ್ಮ ಎಂದು ಕರೆಯಲ್ಪಡುತ್ತೆ. ಈ ಸಂಚಿತ ಪುಣ್ಯಗಳು ಎರಡು ವಿಧ. ಅನಾರಬ್ಧಂ ಪುಣ್ಯಮಪ್ಯಸ್ಯ ನಶ್ಯತಿ. ಅಂದರೆ ಇದರಲ್ಲಿ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಸಂಚಿತ ಪುಣ್ಯದಲ್ಲಿ ಎರಡು ವಿಧ. ಫಲ ಕೊಡುವುದಕ್ಕೆ ಆರಂಭವಾಗದೇ ಇರುವಂತಹದ್ದು ಸಂಚಿತ ಪುಣ್ಯ, ಇಷ್ಟ ಪುಣ್ಯ. ಫಲ ಕೊಡುವುದಕ್ಕೆ ಆರಂಭವಾಗದೇ ಇರುವಂತಹ ಸಂಚಿತ ಪುಣ್ಯ ಇಷ್ಟ, ಮತ್ತು ಅನಿಷ್ಟ ಅಂತ ಸಂಚಿತ ಪುಣ್ಯ ಎರಡು ರೀತಿಯಾಗಿರುತ್ತೆ, ಇಷ್ಟ ಅನಿಷ್ಟ ಪುಣ್ಯಗಳು ಅಂತ. ಅಪರೋಕ್ಷ ಜ್ಞಾನವಾದಾಗ ಈ ಅನಿಷ್ಟ ಪುಣ್ಯವೂ ನಾಶವಾಗತ್ತೆ. ಆದರೆ ಈ ಸಂಚಿತ ಇಷ್ಟ ಪುಣ್ಯವನ್ನು ತಾನು ತನ್ನ ಇಚ್ಛಾನುಸಾರ ತನ್ನ ಭಕ್ತರಿಗೆ ದಾನ ಮಾಡಬಹುದು ಅಂತ ಹೇಳಲ್ಪಟ್ಟಿದೆ. ಒಟ್ಟಾರೆ ಸಂಚಿತ ಪುಣ್ಯ ಎರಡು ವಿಧ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ. ಅನಿಷ್ಟ ಪುಣ್ಯ ಅಪರೋಕ್ಷ ಜ್ಞಾನ ಆದ ಮೇಲೆ ನಾಶವಾಗುತ್ತೆ. ಇಷ್ಟ ಪುಣ್ಯವನ್ನು ತನ್ನ ಭಕ್ತರಿಗೆ ದಾನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಇವತ್ತು ಈ ಹೇಳಿರುವ ವಿಷಯವನ್ನೆಲ್ಲ ಒಂದು ಸಲ ಸಾರವನ್ನು ನೋಡಿದರೆ, ಶ್ರುತಿ ಸ್ಮೃತಿಗಳನ್ನು ಮೀರಿ ನಡೆಯುವುದೇ ಪಾಪಕರ್ಮ. ಕರ್ಮಗಳು ಮೂರು ವಿಧ: ಸಂಚಿತ, ಪ್ರಾರಬ್ಧ, ಆಗಾಮಿ. ಅಪರೋಕ್ಷ ಜ್ಞಾನ ಆದ ನಂತರ ಸಂಚಿತ ಆಗಾಮಿ ಕರ್ಮಗಳು, ಸಂಚಿತ ಅನಿಷ್ಟ ಪುಣ್ಯ ನಾಶವಾಗತ್ತೆ. ಪ್ರಾರಬ್ಧ ಕರ್ಮ ನಾಶವಾಗುವುದಿಲ್ಲ. ಪ್ರಾರಬ್ಧವನ್ನು ಅಪರೋಕ್ಷ ಜ್ಞಾನವಾದರೂ ಕೂಡ ಉಳಿದಿರುವ ಆ ಪ್ರಾರಬ್ಧ, ಆ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಇನ್ನು ಸಂಚಿತ ಇಷ್ಟ ಪುಣ್ಯವನ್ನು ತನ್ನ ಇಚ್ಛಾನುಸಾರ ತನ್ನ ಭಕ್ತರಿಗೆ ದಾನ ಮಾಡಬಹುದು ಅಂತ ಹೇಳಿದ್ದಾಯಿತು. ಇಷ್ಟು ವಿಷಯ ಯಾಕೆ ಹೇಳಲಿಕ್ಕೆ ಬಂದ್ವಿ ಅಂದರೆ, ಮುಖ್ಯ ಪ್ರಾಣರು ಪಾಪಲೇಪರಹಿತರು ಅಂತ ಹೇಳುವುದು. ಹೇಗೆ ಮುಖ್ಯ ಪ್ರಾಣರು ಪಾಪಲೇಪರಹಿತರು ಅಂತ ವೈಶಿಷ್ಟ್ಯಪೂರ್ಣವಾಗಿ ಮಹತ್ವಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಈ ಕರ್ಮಗಳ ವಿಚಾರ, ಪಾಪ ಪುಣ್ಯಗಳ ವಿಚಾರವನ್ನು ಇಷ್ಟು ವಿಸ್ತಾರವಾಗಿ ಇವತ್ತು ಹೇಳಿದ್ದಾಗಿದೆ.
ಇನ್ನು ತತ್ವಾಭಿಮಾನಿ ದೇವತೆಗಳಿಗೆ ಅಧಿಪತಿಯಾದಂತಹ ಮುಖ್ಯಪ್ರಾಣರು, ಇವರಲ್ಲಿ ಮುಖ್ಯಪ್ರಾಣರು ಮಾತ್ರ ಪಾಪಲೇಪರಹಿತರು. ಮಿಕ್ಕ ದೇವತೆಗಳು ಇವರೆಲ್ಲರೂ ಕೂಡ ಅವರವರು ಎಷ್ಟು ಮಾತ್ರ ಅವರು ಪಾಪ ಪುಣ್ಯಗಳನ್ನು ಅನುಭವಿಸುತ್ತಾರೆ ಮೊದಲಾದ ವಿಷಯಗಳನ್ನೆಲ್ಲ ನಾವು ನಾಳೆಯ ಪ್ರವಚನದಲ್ಲಿ ಹೇಳಿಕೊಂಡು, ಹೇಗೆ ಶ್ರೀ ಮುಖ್ಯಪ್ರಾಣರು ಪಾಪಲೇಪರಹಿತರು ಅಂದರೆ ಪಾಪಾವಿದ್ಧ ಅಂದರೆ ಪಾಪಲೇಪರಹಿತರು ಎಂಬುವ ವಿಷಯವನ್ನು ನಾಳೆಯ ಪ್ರವಚನದಲ್ಲಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.